ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಕಾರ್ಯಕ್ರಮದಲ್ಲಿ ಇವರಿಗೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ ಇವರು. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಖೇತ್ ಬಚಾವ್ ಅಭಿಯಾನ, ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರಾರಂಭ ಯಾವಾಗಾಯಿತು? ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಇಲಾಖೆ ಮತ್ತು KLE ವೇಣುಧ್ವನಿ ಮುಖಾಂತರ ಇವತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಸಲಹೆ ಕೊಡಲಿಕ್ಕೆ ಇವತ್ತೊಂದು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆ ಪರವಾಗಿ ವೇಣುಧ್ವನಿ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಕೇಳಿದ್ದು ಖೇತ್ ಬಚಾವೋ ಬಗ್ಗೆ ತಾವು ಕೇಳಿದ್ರಿ. ಈ ಖೇತ್ ಬಚಾವೋ ಆಂದೋಲನ ಅಂತಕ್ಕಂಥ ವಿನೂತನ ಒಂದು ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಖೇತ್ ಬಚಾವೋ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಯೂನಿವರ್ಸಿಟಿ ಎಲ್ಲ ಸೈಂಟಿಸ್ಟ್ಸು ಎಲ್ಲ ಕೂಡಿ ಒಂದು ತಿಂಗಳ ಪರ್ಯಂತ ಜೂನ್ 1ರಿಂದ ಜೂನ್ 30ರವರೆಗೆ ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವೇ ವಿಜ್ಞಾನಿಗಳು, ಅಧಿಕಾರಿಗಳು ಸ್ವತಃ ಹಳ್ಳಿಗೆ ಹೋಗಿ ಇವತ್ತು ಖೇತ್ ಬಚಾವೋ ಆಂದೋಲನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಏನಾಗಿದೆ, ಕ್ರಮೇಣ ಈ ಭೂಮಿಯ ಫಲವತ್ತತೆ ನಾವು ಕಳ್ಕೊತಾ ಇದ್ದೀವಿ. ಭೂಮಿ ತಾಯಿ ಇವತ್ತು ಆಕೆ ಆರೋಗ್ಯ ಕಡಿಮೆ ಆಕೋತ ಹೊಂಟದ. ಇವತ್ತಿನ ದಿವಸ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ. ಅವರ್ ಸಾಯಿಲ್ ಈಸ್ ಇನ್ ಕೋಮಾ, ಆ ಸ್ಟೇಜಿಗೆ ನಾವು ಬಂದಿದ್ದೆವು. ಹಾಗಾಗಿ ಹೀಗೇನೆ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ, ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಮಾಡಿಕೊಂಡು ನಾವು ಭೂಮಿ ತಾಯಿಯನ್ನು ಕಳ್ಕೋತೇವೆ ಅನ್ನತಕ್ಕಂಥ ಆತಂಕದಲ್ಲಿರೋದ್ರಿಂದ ಇವತ್ತು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ನೇತೃತ್ವದಲ್ಲಿ ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ. ಪ್ರತಿಯೊಂದು ದಿನ ಒಂದು 12 ಕಾರ್ಯಕ್ರಮ ನಮ್ಮ ಜಿಲ್ಲೆ ಒಳಗೆ ಆಗ್ತಾ ಇದ್ದಾವೆ. ಪ್ರತಿ ಕಾರ್ಯಕ್ರಮಕ್ಕೆ ಒಂದು 200 ಜನ 300 ಜನ ರೈತರು ಕೂಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಾರೆ, ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಹೇಳ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಯಾವ ರೀತಿ ಮಾಡಬೇಕು, ಆಮೇಲೆ ಜೈವಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು, ಹಸಿರೆಲೆ ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಪ್ರತಿ ವರ್ಷಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ಕೋತ ಹೋಗಿರಿ ಅಂತಕ್ಕಂಥ ಅರಿವು ಮೂಡಿಸ್ತಾ ಇದ್ದೆವು. ಅದರ ಜೊತೆಗೇನೆ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ಕೊಡಲಿಕ್ಕೆ ಈ ಒಂದು ಅಭಿಯಾನ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಾಯಿಲ್ ಇಸ್ ಇನ್ ಕೋಮಾ ಅಂತ ಹೇಳಿದರೆ ಅಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಲೈನ್ ಅದು ನೋಡಿದ್ರೇ ಒಂಥರ ಈ ಅಭಿಯಾನ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರೈತರ ಭೂಮಿ ರಕ್ಷಿಸಲು ಈ ಅಭಿಯಾನ ಯಾವ ರೀತಿ ಲಾಭ ಕೊಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ. ರೈತರಿಗೆ ಅಂದ್ರೆ ಹೆಂಗೆ, ಈಗ ರೈತರು ನೀರಾವರಿ ಪ್ರದೇಶದೊಳಗೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಯೂರಿಯಾ, DAP, ಪೊಟ್ಯಾಷ ಎಷ್ಟು ಹಾಕಬೇಕಲ್ಲ ಅಷ್ಟು ಹಾಕೋದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಭಾಗದಾಗ ಬಳಸ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ಅವೇರ್ನೆಸ್ ಮಾಡಿದೀವಿ ಅಂದ್ರೆ ಸುಮ್ಮನೆ ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ಬೆಳೆ ಹೆಚ್ಚು ಬರೋದಿಲ್ಲ. ಹೆಚ್ಚು ಗೊಬ್ಬರ ಹಾಕಿದ್ರೆ ಒಂದು ರೈತ ಬಾಂಧವರು ಇವತ್ತು ತಿಳ್ಕೋಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಸುಳ್ಳದು. ಅದಕ್ಕೆ ಸಾಧ್ಯ ಇಲ್ಲ. ಖರ್ಚು ಹೆಚ್ಚಾಗುತ್ತೆ ವಿನಃ ಇಳುವರಿ ಹೆಚ್ಚು ಬರೋದಿಲ್ಲ. ಆಮೇಲೆ ಏನಾಗುತ್ತೆ, ಭೂಮಿಯ ಆರೋಗ್ಯ ಕೂಡ ಕೆಡ್ಕೋತ ಹೋಗುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆವು. ಪ್ರತಿಯೊಂದು ಬೆಳೆಗೆ ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದೆ. ಇವತ್ತು ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಷ್ ಹಾಕಬೇಕು, ಇಷ್ಟು ಲಘು ಪೋಷಕಾಂಶ ಹಾಕಬೇಕು, ಆಮೇಲೆ ಇಷ್ಟು ಚಕಡಿ ಕೊಟ್ಟಿಗೆ ಗೊಬ್ಬರ ಅಂತ ಬರೆದಿದ್ದು. ನಮ್ಮಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಐತಿ. ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಒಂದು ವೈಜ್ಞಾನಿಕ ತಳಹದಿ ಮೇಲೆ ಹೇಳ್ತಾ ಇದ್ದೀವಿ. ಅಷ್ಟೇ ಹಾಕಬೇಕು ಅವರು. ಸೊ ಅದರ ಬಗ್ಗೆ ಇದ್ರಾಗ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ರಾಸಾಯನಿಕ ಗೊಬ್ಬರದ ಭರಾಟೆ ಒಳಗೆ ರೈತರು ಇವತ್ತಿನ ದಿವಸ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆಯಲ್ಲ, ಸಾವಯವ ಕೃಷಿ, ಆಮೇಲೆ ಹಸಿರೆಲೆ ಗೊಬ್ಬರ, ಈ ಬಯೋ ಫರ್ಟಿಲೈಸರ್ ಮರ್ತೇ ಬಿಟ್ಟಾರ. ಕಡಿಮೆ ಖರ್ಚು ಮಾಡ್ಬೇಕು. ಅದಕ್ಕೆ ₹100 ಖರ್ಚು ಮಾಡ್ಬೇಕಷ್ಟೇ. ಅದು ಒಂದು ₹100 ಖರ್ಚು ಮಾಡಿದ್ರೆ ₹2,000 ಅವಂಗೆ ಹೆಚ್ಚುವರಿ ಆದಾಯ ಬರ್ತಾ ಇದೆ. ಆ ಒಂದು ಪಾಯಿಂಟಿಗೆ ನಾವು ಒತ್ತು ಕೊಟ್ಟು ಈ ಖೇತ್ ಬಚಾವ್ ಆಂದೋಲನದಲ್ಲಿ ಹೇಳ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಮೇಣ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ನೋಡಿ, ಯೂರಿಯಾ ಗೊಬ್ಬರ, DAP ಮತ್ತು ಪೊಟ್ಯಾಷ್. ಯೂರಿಯಾದಲ್ಲಿ ಸಾರಜನಕ ಇರ್ತದೆ, DAP ಒಳಗೆ ರಂಜಕ ಇರ್ತದೆ, ಇನ್ನೊಂದು ಫಾಸ್ಫರಸ್. ಈ 3 ಗೊಬ್ಬರ ರೈತರಿಗೆ ಗೊತ್ತಿರೋದು. ಇವು 3 ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಒಂದು ಬೆಳೆ ಹುಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ 16 ಥರ ಪೋಷಕಾಂಶಗಳು ಬೇಕಾಗಿವೆ.
16 ಥರ ಪೋಷಕಾಂಶಗಳ ಹಾಕಬೇಕಾಗಿದ್ದರೆ 16 ಥರ ಗೊಬ್ಬರ ಹಾಕಬೇಕು. ಈ 16 ಪೋಷಕಾಂಶಗಳು ಒಂದರಾಗೆ ಇರ್ತಾವ. ಎದರಾಗಿರ್ತಾವಂದ್ರೆ ಸಾವಯವ ಪದಾರ್ಥ ಆಗಿರ್ತಾವೆ. ಒಂದು ಹಾಕಿಬಿಟ್ರೆ ಸಾಕು, ಸಗಣಿ ಗೊಬ್ಬರ, ಎರುಳು ಗೊಬ್ಬರ ಹಾಕಿದ್ರೆ ಸಾಕು, ಎಲ್ಲ ಸಿಗ್ತಾವ ಅದ್ರಾಗ. ಮತ್ತು ರೈತರು ಮಾಡಬೇಕು ಬೇಡ. ಹಾಂ, ಅದಕ್ಕಾಗಿ ಈ ರಾಸಾಯನಿಕ ಗೊಬ್ಬರ ನಾವೇನು ಇಮಿಡಿಯೇಟ್ಲಿ ರಾಸಾಯನಿಕ ಕೃಷಿ ಬಿಡುತ್ತೆ ಹೇಳ್ತಾ ಇಲ್ಲ. ಕ್ರಮೇಣ 1ನೇ ವರ್ಷ 25% ಕಡಿಮೆ ಮಾಡಿರಪ್ಪ, 2ನೇ ವರ್ಷ ಒಂದು 30-40% ಕಡಿಮೆ ಮಾಡಿರಿ, 3ನೇ ವರ್ಷ ಅಷ್ಟು ಕಡಿಮೆ ಮಾಡಿರಿ, ಒಂದು 5 ವರ್ಷ ಕಡಿಮೆ ಮಾಡ್ಕೋತ ಹೋದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ಈ ಕಡೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಅವಾಗ ಬ್ಯಾಲೆನ್ಸ್ ಆಗಿ ಭೂಮಿಯ ತಾಯಿ ಕೂಡ ಉಳಿತಾಳ, ಭೂಮಿಯ ಫಲವತ್ತತೆ ಕೂಡ ಉಳಿತದ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತಿದೆ ಈ ಭೂಮಿ ಒಳಗರಿ, ಸಾವಯವ ಇಂಗಾಲದ ಪದಾರ್ಥ. ಅದು 0.6 ಮೇಲೆ ಇರಬೇಕು ವೈಜ್ಞಾನಿಕವಾಗಿ. 0.6 ಮೇಲೆ ಇರ್ತಾರೆ ಒಳ್ಳೆ ಭೂಮಿ ಅಂತ ಹೇಳ್ತಿರ್ತೀವಿ. ಈ ಫಾರೆಸ್ಟ್ನಾಗ ನೀವು ಹೋದ್ರೆ 1 ಮ್ಯಾಗ ಇರ್ತೈತಿ ಆರ್ಗ್ಯಾನಿಕ್ ಕಾರ್ಬನ್. ಯಾಕಂದ್ರೆ ಅಷ್ಟೆಲ್ಲ ಇಲ್ಲಿ ಸಾವಯವ ಪದಾರ್ಥಗಳಿರ್ತದೆ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಆತಂಕಕಾರಿ ಏನಪ್ಪ ಅಂತಂದ್ರೆ 0.3, 0.35, 0.4, 0.45, 0.5, 0.55, 0.6 ಮಟ್ಟ ಅದಾವೆ ನಮ್ಮ ಜಿಲ್ಲೆ ಒಳಗನೆ. 0.3 ಅಂದ್ರೆ ಏನರ್ಥ? 0.3 ಅಂದ್ರೆ ಭಾರಿ ಇದು ಒಳ್ಳೆ ಭೂಮಿ ಅಲ್ಲ, ಫಲವತ್ತಾದ ಭೂಮಿ ಅಲ್ಲ, ಅದು ಅದರಾಗ ಸತ್ವ ಇಲ್ಲ ಅಂತಕ್ಕಂಥದ್ದು ನಮಗೆ ಅರಿವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಎಚ್ಚೆತ್ಕೋಬೇಕಾಯ್ತು. ಇವತ್ತು ಎಚ್ಚೆತ್ಕೊಂಡು ನಮ್ಮ ಭೂಮಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ ಚೆನ್ನಾಗಿ ಕೃಷಿ ಮಾಡ್ಬೋದು. ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ಆ ವೈಜ್ಞಾನಿಕ ಕೃಷಿಗೆ ಈ ಒಂದು ಖೇತ್ ಬಚಾವ್ ಆಂದೋಲನಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ, ರೈತರು ಎಷ್ಟು ಅವೇರ್ ಆಗಿದ್ದಾರೆ ಈ ಒಂದು ಅಭಿಯಾನದ ಕುರಿತು? ಅವೇರ್ ಅಷ್ಟೇ ಇಲ್ಲ, ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಎಷ್ಟು? ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸು. ಅಳವಡಿಸ್ಕೊತಾರೆ ರೈತರು. ಸಾಕಷ್ಟು ರೈತರು ಈ ನಾವೇನು ಸಲಹೆ ಕೊಟ್ಟಿದ್ದೀವಲ್ಲ, ಸಾಕಷ್ಟು ರೈತರು ನಮ್ಮಲ್ಲಿ, ನಾನು ಕೂಡ ಹಳ್ಳಿಗಳಲ್ಲಿ ಹೋಗ್ತಿರ್ತೀನಲ್ಲ, ಎಲ್ಲ ಸಭೆ ಸಮಾರಂಭಗಳಲ್ಲಿ ರೈತರ ತರಬೇತಿಗಳು ಹೋಗ್ತಿರ್ತೀನಲ್ಲ, ಅಲ್ಲಿ ಅವೇರ್ನೆಸ್ ಭಾಳ ಇದೆ ನಮ್ಮಲ್ಲಿ. ನಮ್ಮ ರೈತರು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ರೈತರು ಅರ್ಲಿ ಅಡಾಪ್ಟರ್ಸ್. ಅಂದ್ರೆ ಏನು? ಒಂದು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಅಲ್ಲಿ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೋತಾರೆ. ದೇ ಆರ್ ಕಾಲ್ಡ್ ಆಸ್ ಅರ್ಲಿ ಅಡಾಪ್ಟರ್ಸ್. ನಮ್ಮಲ್ಲಿ ಚಿಕ್ಕೋಡಿ ಭಾಗ, ನಿಪ್ಪಾಣಿ ಭಾಗ, ಈ ಕಡೆ ಹುಕ್ಕೇರಿ, ಅಥಣಿ, ರಾಯಬಾಗ, ಗೋಕಾಕ, ಈ ಕಡೆ ಭಾರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ರೀ. ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲಾಖೆ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ವಿಜ್ಞಾನಿಗಳ ಜೊತೆ ಕೂಡ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ. ಸರ್, ಅರ್ಲಿ ಅಡಾಪ್ಟರ್ಸ್ ಅಂತ ತಾವು ಹೇಳಿದ್ರಿ, ಯಾವೆಲ್ಲ ವಿಷಯಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಒಂದು ಪರ್ಸೆಂಟ್ ಬಗ್ಗೆನೂ ತಾವು ತಿಳಿಸಿದ್ರಿ. ಫಸ್ಟ್ ಇಯರ್ 25%, ಆಮೇಲೆ ಹಾಗೆ ಬೆಳ್ಕೋದು 5 years. ಈಗ ಎಲ್ಲಿವರೆಗೆ ಬಂದಿದೆ ಸ್ಟ್ಯಾಟಿಸ್ಟಿಕಲಿ ಹೇಳ್ಬೋದಾ ಸ್ವಲ್ಪ? ಈಗ ಅವೇರ್ನೆಸ್ ಬಂದಿದೆ. ಹಾಗೆ ನಮ್ಮಲ್ಲಿ ನೋಡ್ರಿ, ಕ್ರಮೇಣ ಸಾವಯವ ಕೃಷಿ ಕ್ಷೇತ್ರ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಆಮೇಲೆ ಪಬ್ಲಿಕಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ. ಹೆಲ್ತ್ ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ. ಅವರು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ. ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಿಲೆಟ್ಸು, ಆರ್ಗ್ಯಾನಿಕ್ ದಾಲು, ಇವೆಲ್ಲ ಆರ್ಗ್ಯಾನಿಕ್. ಇದು ನಾವು ಎಣ್ಣೆ ಪದಾರ್ಥಗಳನ್ನು ಚೆನ್ನಾಗಿ, ನಾವು ಗಾಣದ ಎಣ್ಣೆ, ರಿಫೈನ್ಡ್ ಆಯಿಲ್ ಅಲ್ಲ. ಹಾಗಾಗಿ ಗ್ರಾಹಕರಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ರೈತರಲ್ಲಿ ಕೂಡ ಈ ಪದಾರ್ಥಗಳ ಬಗ್ಗೆ. ಆಮೇಲೆ ಅವ್ರ ರೇಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಕೆಲವು ರೈತರು ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರ ಪ್ರಾಡಕ್ಟ್ಸ್ಗಳನ್ನು ಅವರೇ ಮಾರ್ತಾರೆ. ಅವ್ರ ಗಿರಾಕಿ ಫಿಕ್ಸ್ ಅದಾವ, ಸಿಗ್ತಾ ಇಲ್ಲ ಅಷ್ಟು ಕ್ವಾಂಟಿಟಿ. ಆ ರೀತಿ ಇದೆ. ಗ್ರಾಹಕರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ, ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ. ಕ್ರಮೇಣ ಡೈಲಿ ವರ್ಷ ಆರ್ಗ್ಯಾನಿಕ್ ಕ್ಷೇತ್ರವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 25-26ನೇ ಸಾಲಿನಾಗ ಬೆಳಗಾವಿ ಜಿಲ್ಲೆ ಒಳಗೆ 6,875 ಎಕರೆ ಒಳಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸಿದ್ವಿ. ನೈಸರ್ಗಿಕ ಕೃಷಿ, ಒಂದು ಕಾಳ ಸಹಿತ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಅದು ಕೂಡ ನಾವು ಅಭಿಯಾನ ಮುಂದುವರಿಸಿದ್ದೇವೆ. ಕ್ರಮೇಣ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಬರ್ತಾ ಇದೆ, ಏರಿಯಾ ಕೂಡ ಹೆಚ್ಚಾಗ್ತದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳಿಕರ್ ಅವರು, ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿಯ ಶ್ರೀ ಚಿದಂಬರ್ ಹುಗಾರ್ ಅವರು. ಸರ್, ಈಗ ಅಭಿಯಾನದ ಬಗ್ಗೆ ನಾವು ಮಾತನಾಡಿದ್ವಿ, ಉದ್ದೇಶ, ಚಟುವಟಿಕೆ ಅದೆಲ್ಲ. ತದನಂತರ ಈಗ ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಕೃಷಿ ಪರಿಕರಗಳ ವ್ಯವಸ್ಥೆ ಬಗ್ಗೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಪೂರ್ವ ಮುಂಗಾರು ಮಳೆಗಳು, ಅಂದ್ರೆ ಮಾರ್ಚು, ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಏನು ಮಳೆ ಆಗುತ್ತೆ ಅದಕ್ಕೆ ಪೂರ್ವ ಮುಂಗಾರು ಮಳೆ ಅಂತಂತೀವಿ. ಅದಕ್ಕೆ ಪೂರ್ವ ಮುಂಗಾರು ಮಳೆ ನಮ್ಮಲ್ಲಿ ಎಷ್ಟು ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನಾಗಿ ಆಗಿದೆ. ಅದಕ್ಕೆ ಏನಾಗಿದೆ ರೈತರಿಗೆ ಅಂದ್ರೆ, ಅದು ಆ ಮಳೆಯಿಂದ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಯಿತು. ತದನಂತರ ನಾವು ಇಲಾಖೆಯಿಂದ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟದ ಬೀಜ ರೈತರಿಗೆ ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು,
ಇವೆಲ್ಲ ಇಲಾಖೆಯಿಂದ ರಿಯಾಯಿತಿ ದರ ಒಳಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೆವು. ಬೆಳಗಾವಿ ಜಿಲ್ಲೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಇನ್ನೂ ಉಳಿದ 139 ಹೆಚ್ಚುವರಿ ಕೇಂದ್ರಗಳ ಸುಮಾರು 174 ಕೇಂದ್ರಗಳಲ್ಲಿ ಸಾಕಷ್ಟು ಇವತ್ತಿನ ದಿವಸ 40,000 ಕ್ವಿಂಟಲ್ ದಾಸ್ತಾನು ಮಾಡಿದೆವು. ಅದರ ಪೈಕಿ 23,000 ಕ್ವಿಂಟಲ್ ಆಲ್ರೆಡಿ ವಿತರಣೆ ಮಾಡಿದೆವು. ಇನ್ನೂ 17ರಿಂದ 18,000 ನಮ್ಮಲ್ಲಿ ದಾಸ್ತಾನು ಇದೆ. ಬೀಜದ ವಿತರಣೆ ಬಹಳ ಸಮರ್ಪಕವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆ ಒಳಗೆ ಬೀಜದ ಕೊರತೆ ಆಗೋದಿಲ್ಲ. ಸರ್, ಈಗ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯ, ಅದ್ರ ಬಗ್ಗೆ ಸ್ವಲ್ಪ. ಕೃಷಿ ಇಲಾಖೆಯಿಂದ ನೋಡ್ರಿ, ಕೃಷಿ ಇಲಾಖೆಯಿಂದ ಇವತ್ತು ರೈತರಿಗೆ ಏನು ಬೇಕಲ್ಲ ಎಲ್ಲ ನಮ್ಮಲ್ಲಿ ಸಿಗ್ತದೆ. ನನ್ನ ಪ್ರಕಾರ ಇವತ್ತು ರೈತರಿಗೆ ಏನು ಬೇಕಾಗಿದೆ ಅದೆಲ್ಲ ಸಿಗ್ತದೆ. ಬಟ್ ಎಷ್ಟು ಎಲ್ಲ ರೈತರಿಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅನುದಾನ ಇತಿಮಿತಿ ಒಳಗೆ ಮಾರ್ಗಸೂಚಿಗಳ ಪ್ರಕಾರ ಕೊಡ್ತಾ ಇರ್ತೀವಿ. ಒಂದು ಏನಪ್ಪಾ ಅಂತಂದ್ರೆ, ಭೂಮಿ ಬಿತ್ತೋಕ್ಕಿಂತ ಮೊದಲು ರೈತರಿಗೆ ಏನು ಬೇಕು, ಬಿತ್ತೋಕ್ಕಿಂತ ಮೊದಲು ಏನು ಬೇಕು ರೈತರಿಗೆ, ಭೂಮಿ ಸಿದ್ಧತೆಗಳಿಗೆ ಸಲಕರಣೆ ಬೇಕು. ನೇಗಿಲ ಬೇಕು, ಪವರ್ ಟಿಲ್ಲರ್ ಬೇಕು, ರೋಟೋವೇಟರ್ ಬೇಕು, ಸಣ್ಣ ಟ್ರ್ಯಾಕ್ಟರ್ ಬೇಕು, ಇವೆಲ್ಲ ಕೊಡ್ತಾ ಇದ್ದೀವಿ. ಬಿತ್ತು ಕಾಲಕ್ಕೆ ಏನು ಬೇಕ್ರಿ, ಬೀಜ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಬೀಜೋಪಚಾರ ಮಾಡಲಿಕ್ಕೆ ಏನು ಬೇಕು ಅದು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಬಿತ್ತು ಕೂರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳೆ ಒಂದು 15 ದಿವಸ, 1 ತಿಂಗಳ, 1.5 ತಿಂಗಳು ಬೆಳೆ ಬಂತಂದ್ರೆ ಅದಕ್ಕೆ ರೋಗ ಕೀಡಿ ಬರ್ತಾವೆ, ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಔಷಧಿ ಹೊಡಿತಕ್ಕಂಥ ಸ್ಪ್ರೇಯರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಒಕ್ಕಣೆ ಕಾಲಕ್ಕೆ ರಾಸಿ ಮಷಿನ್ಗಳನ್ನ ಕೊಡ್ತೇವೆ, ಕಬ್ಬು ಕೊಟ್ಟ ಮಷಿನ್ಗಳನ್ನ ಕೊಡ್ತಕ್ಕಂಥ ಇವೆ. ಏನು ರೈತರಿಗೆ ಇವತ್ತು ಬೇಕು ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲ ರಿಯಾಯಿತಿ ದರದೊಳಗೆ ಜನರಲ್ ರೈತರಿಗೆ 50% ಸಬ್ಸಿಡಿ, SC ST ರೈತರಿಗೆ 90% ಸಬ್ಸಿಡಿ ಒಳಗೆ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಆಮೇಲೆ ಹನಿ ನೀರಾವರಿ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಗೆ ನೀರನ್ನು ಮಿತವಾಗಿ ಬಳಸಬೇಕಂತ ತಿಳ್ಕೊಂಡು ಹನಿ ನೀರಾವರಿಗೆ ಒತ್ತು ಕೊಡ್ತಾ ಇದ್ದೇವೆ. 90% ಸಬ್ಸಿಡಿ ಒಳಗೆ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಈ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕೂಡ 90% ಸಬ್ಸಿಡಿ ಇಲ್ಲ. ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ವಿ ಆರ್ ಗಿವಿಂಗ್ 90% ಸಬ್ಸಿಡಿ. ಎದಕ್ಕೆ? ನೀರನ್ನು ಮಿತವಾಗಿ ಬಳಸಲಿ, ಸ್ವಲ್ಪ ನೀರು ಒಳಗೆ ಹೆಚ್ಚಿನ ಪ್ರದೇಶವನ್ನು ನೀರಾವರಿ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಆಮೇಲೆ ಇವೆಲ್ಲ ಸಬ್ಸಿಡಿ ಕೊಡ್ತೇವೆ. ಆನ್ಲೈನ್ ಮೂಲಕ, ಟ್ರಾನ್ಸ್ಪರೆನ್ಸಿ ಮೂಲಕ, ಕಿಸಾನ್ ಆ್ಯಪ್ ಮೂಲಕ ಅರ್ಜಿ ಹಾಕಬೇಕು. ಅವರು ಕಿಸಾನ್ ಅನ್ನತಕ್ಕಂಥ ಒಂದು ಆ್ಯಪ್ ಮೂಲಕ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ರೈತ ಸಂಪರ್ಕ ಕೇಂದ್ರದಲ್ಲಿ. 100% ಟ್ರಾನ್ಸ್ಪರೆಂಟ್ ಮಾಡಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರಿಗೆ ಆ ಒಂದು ಬೇಸಿಸ್ ಮೇಲೆ ಕೊಡ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತೇವೆ. ನಮ್ಮ ಜಿಲ್ಲೆ ಒಳಗೆ ಅರಭಾವಿ ಒಳಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಐತಿ. ಅವರಿಗೆ ಆನ್ ಕ್ಯಾಂಪಸ್ ಟ್ರೈನಿಂಗ್, ಆಫ್ ಕ್ಯಾಂಪಸ್ ಟ್ರೈನಿಂಗ್, ಹಳ್ಳ್ಯಾಗ ಹೋಗಿ ಮತ್ತು ಒಟ್ಟು ತರಬೇತಿಗೆ ಏನು ನಮ್ಮಲ್ಲಿ ಕೊರತೆ ಇಲ್ಲ. ಕೃಷಿ ವಿಜ್ಞಾನ ಕೇಂದ್ರ KLIದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮತ್ತಿಕೊಪ್ಪದಾಗಿದೆ. ಆಮೇಲೆ ಇನ್ನೊಂದು ಬರ್ಡ್ಸ್ ಅಂತ ಹೇಳಿ ಸಂಸ್ಥೆ ತುಕಾನಟ್ಟಿ KVK ಇದೆ. 2 KVK ಅವರು ಮತ್ತು ಇಲಾಖೆಯವರು, ರೈತ ಸಂಪರ್ಕ ಕೇಂದ್ರ, ARS ಎಲ್ಲ ವಿಜ್ಞಾನಿಗಳು, ನಮ್ಮೆಲ್ಲ ಅಧಿಕಾರಿಗಳು ಕೂಡಿ ಇವತ್ತಿನ ದಿವಸ ರೈತರ ಸೇವೆಗಳಲ್ಲಿ ಅದೇವೆ. ಹೊಸ ತಂತ್ರಜ್ಞಾನವನ್ನು ಮನೆ ಬಾಗಿಲಿಗೆ ಮುಟ್ಟಬೇಕು, ಅವರ ಖರ್ಚು ಕಡಿಮೆ ಮಾಡಬೇಕು ಮತ್ತು ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೃಷಿ ಸಂಜೀವನಿ ಅಂತ ಹೇಳಿ ಮಾಡಿದ್ದೇವೆ. ನಮ್ಮಲ್ಲಿ ಕೃಷಿ ಸಂಜೀವನಿ ಅಂತ ಹೇಳಿ ಒಂದು ವ್ಯಾನ್ ಪ್ರತಿ RSK ಒಂದೈತಿ. ನಮ್ಮ ಜಿಲ್ಲೆ ಒಳಗೆ 23 ವ್ಯಾನ್ ಅದಾವ್ರಿ ಕೃಷಿ ಸಂಜೀವನಿ ಅಂತೇಳಿ. ರೈತರಿಗೆ ಏನ್ರ ತೊಂದರೆ ಬಂತು, ರೈತರ ಹೊಲಗಳಿಗೆ ಏನ್ರ ಕೀಡಿ ರೋಗ ಬಂದಾಗ ನಮ್ಮ ಮಾಹಿತಿ ಕೊಟ್ಟಾಗ 24 ತಾಸಿನಾಗ ನಮ್ಮ ಅಧಿಕಾರಿಗಳು ಅವ್ರ ಹೊಲಕ್ಕೆ ಹೋಗ್ತಾರೆ. ರೈತರ ಹೊಲಕ್ಕೆ ಹೋಗಿ ಏನು ಕೀಡಿ ಇದೆ, ಏನು ರೋಗ ಇದೆ ಪರೀಕ್ಷೆ ಮಾಡಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇಲಾಖೆ. ಕಿಸಾನ್ ಅಂತ ತಾವು ಹೇಳಿದ್ರೆ, ಅಲ್ಲೇ ಒಂದು ಪ್ರಶ್ನೆ, ಡಿಜಿಟಲಿ ಎಷ್ಟು ಸಹಾಯವಾಗಿದೆ ರೈತರಿಗೆ ಆ್ಯಂಡ್ ತಮ್ಮ ಇಲಾಖೆಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಡಿಜಿಟೈಸೇಷನ್ ಅನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ. ಕಿಸಾನ್ ಕರ್ನಾಟಕ ಕೃಷಿ ಇನ್ಫಾರ್ಮೇಷನ್ ಸರ್ವಿಸಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು. ಕಿಸಾನ್ ಅಂತ ಹೇಳಿ ಅದು ಯಾವುದೇ ಸವಲತ್ತು ಇಲಾಖೆಗೆ ಪಡಿಬೇಕಾಗಿತ್ತಂದ್ರೆ ರೈತರಿಗೆ ಒಂದು FID ಇರ್ಬೇಕ್ರಿ, ಫಾರ್ಮರ್ ID ಅಂತಿದೆ. ಫಾರ್ಮರ್ ID ಎಲ್ಲ ರೈತರಿಗೆ ಫಾರ್ಮರ್ ID ಮಾಡಿಕೊಟ್ಟಿದ್ದು ನಾವು. ಬೆಳಗಾವಿ ಜಿಲ್ಲೆಯ ಸುಮಾರು 90ರಿಂದ 95 ಎಲ್ಲ ರೈತರಿಗೆ FID ಮಾಡಿಕೊಟ್ಟಿದ್ದೇವೆ. FID ಕಡ್ಡಾಯ. ಅದಕ್ಕೆ ನಮ್ಮ ಇಲಾಖೆಯ ಸವಲತ್ತು ಅವ ಪಡಿಬೇಕಾಗಿತ್ತಂದ್ರೆ ಅವ ಮೊದಲು ಏನಿರಬೇಕು, ರೈತ ಇರಬೇಕು. ರೈತ ಅಂದರೆ ಹೊಲ ಇರಬೇಕು. ಹೊಲ ಆಯ್ತಂದ್ರೆ ಅವ್ಗೆ FID ಕೊಡ್ತೇವೆ. FID ಬೇಸಿಸ್ ಮೇಲೆ ಅವ ಕಿಸಾನ್ದಲ್ಲಿ ರೈತ ಸಂಪರ್ಕಕ್ಕೆ ಬಂದು ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕಿದ ಮೇಲೆ ಅವಂಗೆ ಸೀನಿಯಾರಿಟಿ ಎಲ್ಲ ರೈತ ಸಂಪರ್ಕ ಕೇಂದ್ರದ್ದು ಅರ್ಜಿ ಹಾಕ್ತಾರೆ. ಎಲ್ಲ ರೈತ ಸಂಪರ್ಕ ಆಯಾ ತಾಲೂಕಿನಾಗ ಮತ್ತು ADA ತಾಲೂಕು ಆಫೀಸರ್ ಬರ್ತದೆ. ಆ ತಾಲೂಕು ಆಫೀಸರ್ ಸೀನಿಯಾರಿಟಿ ಪ್ರಕಾರ ಅವರು ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಡಿಜಿಟೈಸೇಷನ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಕ್ರಾಪ್ ಸರ್ವೆ ಮಾಡ್ತೇವೆ. ಬೆಳೆಗಳನ್ನು ಸರ್ವೆ ಮಾಡ್ತಕ್ಕಂಥದ್ದು ಪ್ರತಿ ಹೊಲಕ್ಕೆ ಹೋಗಿ ಮೊಬೈಲ್ ಆ್ಯಪ್ ಮೂಲಕ, ಅದು ಕೂಡ ದೇಶದಲ್ಲಿ ಮಾದರಿನೇ ಮಾಡಿದ್ದೀವಿ. ಅದು ಕೂಡ ಕ್ರಾಪ್ ಸರ್ವೆ ಕೂಡ ದೇಶದಲ್ಲಿ ಮಾದರಿ. ಆ ರೈತ ಅವನ ಹೊಲದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಅವನೇ ಸೆರೆ ಹಿಡಿದು ಅವನ ಮೊಬೈಲ್ದಾಗ ಅಪ್ಲೋಡ್ ಮಾಡ್ಬೋದು. ಕ್ರಾಪ್ ಸರ್ವೆ ಕೂಡ ಡಿಜಿಟೈಸ್ ಮಾಡಿದ್ದೀವಿ. ಆಮೇಲೆ ಕಿಸಾನ್ದಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಒತ್ತು ಕೊಟ್ಟಿದ್ದೀವಿ.
ಡಿಜಿಟೈಸೇಷನ್ಗೆ ಕೃಷಿ ಇಲಾಖೆಯಲ್ಲಿ ಇವತ್ತು ಒತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ. ಸರ್, ಹಸಿರು ಎಲೆ ಗೊಬ್ಬರ ಕುರಿತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ HD ಕೋಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನ ಹಾಕಿದರೂ ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡ್ಬೇಕಂದ್ರೆ ನಮ್ಗೆ 5-6 ದಾರಿಗಳವು. ಅಂದ್ರೇನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನು ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿದ್ದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಏರ್ಪಡುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪ ಅಂತಂದರೆ, ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ್ಮೇಲೆ ನಮಗೆ ಖಾಲಿ ಆಗ್ತದೆ ಹೊಲ, ಅವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನ್ನಿಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚಾ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬೋದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ. ಎಲ್ಲ ಇವೆ ಏನು ಪಲ್ಸಸ್ ಏನಿರ್ತಾವಲ್ಲ, ಅಂದರೆ ಅದು ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು. ಅಲಸಂದೆಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮಲ್ಲಿ ಒಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗನ ನೇಗಲದಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮ್ಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮ್ಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡ್ಬೋದು ಅಂತೇಳಿ ನಾನು ರೈತರಿಗೆ ಮನವಿ ಮಾಡ್ಕೊತೀನಿ. ಪ್ರಸಕ್ತ ಮುಂಗಾರಿನಲ್ಲಿ ಯಾವ ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ? ಈಗ ಒಳ್ಳೆ ಪ್ರಶ್ನೆ ಕೇಳಿದರೆ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ ರೈತರು ಎಲ್ಲಿ ಒಣಬೇಸಾಯ ಇರ್ತದೆ ಅಲ್ಲಿ ಭಾಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಬೇಕು. ನೀರಾವರಿ ಇದ್ದಲ್ಲಿ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು, ಹನಿ ನೀರಾವರಿನು ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬೋದು. ಆದರೆ ಎಲ್ಲಿ ಒಣ ಬೇಸಾಯ, ಖುಷ್ಕಿ ಬೇಸಾಯ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಮಳೆ ಒಂದು 75ರಿಂದ 100 ಮಿಲಿಮೀಟರ್ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಮಣ್ಣಿನಲ್ಲಿ ಒಂದು 6 ಇಂಚ್ ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು, ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲಿ. ಅಂದ್ರೇನು, ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಹೊಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು. ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 ಇಂಚ್ ಮಳೆ ಆಗಿದೆ, 2 ಇಂಚ್ ತೊಯ್ದಿದೆ, ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮಳಿಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂತ ಬೆಳೆ ನಮ್ಮಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ನಷ್ಟು ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸೌದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾಣಿಯಲ್ಲಿ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತೆಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದ್ರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತೆಳು ಇರ್ತದೆ, ಅದಕ್ಕೆ ಧಕ್ಕೆ ಆಯ್ತು ಅಂದರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡ್ಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾದ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ ಶ್ರೀ ಚಿದಂಬರ್ ಹುಗ್ಗಾರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಯೂರಿಯಾ ದುಷ್ಪರಿಣಾಮ ಹಾಗೂ ಅದರ ಬದಲಾಗಿ ಏನು ಬಳಸಬಹುದು ಅದರ ಬಗ್ಗೆ? ಈಗ ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು. ಈ ಸಾರಜನಕ ಅನ್ನತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್, ಇದು ಭಾಳ ಎಸೆನ್ಸಿಯಲ್ ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಯೂರಿಯಾ ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ಡ್ ರೇಟ್ದಲ್ಲಿ ನಾವು
ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರ್ದು ಅಂತ ಹೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅನ್ನತಕ್ಕಂಥದ್ದು ನೈಟ್ರೋಜನ್, ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷಿಯಂ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕಬೇಕು ರೈತರು. ಇದರ ಮೇಲೆ ಭಾರೀ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾ ಇದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಅದಕ್ಕೊಂದು ತಾಕತ್ ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದ. ಅರೌಂಡ್ 50% ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ. 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗಿ ಹೋಗುತ್ತೆ, ನೀರಲ್ಲಿ ಕರಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಭಾರಿ ಇರೋದು, 100 ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಗಿ ಏನಾಗ್ತಾ ಇದೆ ಅಂದ್ರೆ ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ. ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಅದು ಶರೀರಕ್ಕೆ ಹಾನಿಕಾರಕ್ಕಿದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ಬ್ಲೂಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ. ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದೇನಂತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ್ಕೆ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ. ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯೆಂಟ್ ಬೆಳೆ ಹಿರ್ಕೋಬಹುದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ 2-3 ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳೆಗೆ ಅವೈಲೇಬಲ್ ಇರಬೇಕು. ಇಲ್ಲಿಕರೆ ಭಾಳ ದಿವಸ ಇರೋದಿಲ್ಲ, ಒಂದು ವಾರ ಗಟ್ಟಲೆ ಇರೋದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ, ಬಿತ್ತನೆಯಾದ 1 ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ. 1 ತಿಂಗಳ 1.5 ತಿಂಗಳ ನಂತರ ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವೆ ಬೆಳೆಗಳಿಗೆ, ಒಂದು 5-6 ಎಲೆ ಬಂದಿರ್ತಾವಲ್ರಿ. ಅವಾಗ ಈ ಹರ ರೂಪೇಣ ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೆವು, ನ್ಯಾನೋ ಯೂರಿಯಾ ಅಂತೇಳಿ. ಭಾರತ ಸರ್ಕಾರ, ಬೇರೆ ಬೇರೆ ಕಂಪನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. 1/2 kg ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 ಬ್ಯಾಗ್ ಆಫ್ ಯೂರಿಯಾ. ಅಷ್ಟು ಅದರಲ್ಲಿ ತಾಕತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕಂತ ಕೂಡ ನಾನು ಈ ಒಂದು ವೇಣುಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತಿನ ನ್ಯಾನೋ ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಅದು ಭೂಮಿಗೆ ತಾಗಂಗಿಲ್ಲ. ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗುದಿಲ್ಲ, ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು? ಒಳ್ಳೆ ತಂತ್ರಜ್ಞಾನ ರೈತರು. ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಸರ್, ರೈತರು ಬಿತ್ತನೆ ಮಾಡೋ ಮುಂಚೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು, ಅದ್ರ ಬಗ್ಗೆ ಸ್ವಲ್ಪ? ನಾವು ಏನು ಮಾಡ್ತೀವಿ ಅಂದ್ರೆ, ಬಿತ್ತನೆಗೆ ಬೀಜಗಳನ್ನಷ್ಟೇ ಖರೀದಿಸೋದು ವಾಡಿಕೆ ಇದೆ. ಅದನ್ನಷ್ಟೇ ಮಾಡಿದರೆ ಏನಾಗುತ್ತೆ ಅಂದರೆ, ನಾವು ಅವಸರವಾಗಿ ಹೋಗಿ ಬಿತ್ತನೆ ಮಾಡಿಬಿಡ್ತೀವಿ. ಅದರ ಏನು ವೈಜ್ಞಾನಿಕವಾಗಿ ಬೆಳೆಯನ್ನು ರಕ್ಷಿಸಬೇಕಂದ್ರೆ ಸಸಿ ಹಂತದಲ್ಲಿ 1 ತಿಂಗಳವರೆಗೆ ಯಾವುದೂ ರೋಗ ಬರಬಾರ್ದು, ಕೀಟ ಬರಬಾರ್ದು ಅಂತಂದ್ರೆ ನೀವು ಬೀಜೋಪಚಾರ ಮಾಡೋದು ಅಷ್ಟೇ ಭಾಳ ಮುಖ್ಯ. ಅದಕ್ಕೆ ನೀವು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಖರೀದಿ ಮಾಡೋದು. ಉದಾಹರಣೆಗೆ ಶೇಂಗಾ ಬೀಜ ನೀವು ಖರೀದಿ ಮಾಡೋಕ್ಕಿಂತ ಮೊದಲ ಕ್ಯಾಪ್ಟಾನ್ ಅನ್ನುವಂಥ ಒಂದು ರೋಗನಾಶಕ ಇರ್ತದೆ. ಅದನ್ನು 1 kg 3 ಗ್ರಾಮ್ನಂತೆ ಬಳಸಿದರೆ ನಿಮ್ಗೆ ಯಾವುದೇ ರೋಗಗಳು ಸಸಿ ಹಂತದಲ್ಲಿ ಬರೋದಿಲ್ಲ. ಅದೇ ರೀತಿ ಸೋಯಾ ಅವರಿಗೆ ನೀವು ಬೀಜಗಳನ್ನ ತೊಗೊಂಡ್ರೆ ಥೈರಾಮ್ ಅಂತೇಳಿ ಒಂದಿದೆ. ಅದನ್ನು ನೀವೇನಂದ್ರೆ 60 ಗ್ರಾಮು ಕಾರ್ಬಾಕ್ಸಿನ್ನು, ಇದನ್ನು 500 ಗ್ರಾಮ್ ರೈಜೋಬಿಯಮ್ನೊಂದಿಗೆ ಸೇರಿಸಿ ಬೀಜೋಪಚಾರ ಮಾಡಿದರೆ ಸೋಯಾ ಅವರಿಗೆ ಸಹಿತ ಯಾವುದೇ ರೋಗ ಕೀಟಗಳು ಬರೋದಿಲ್ಲ. ಉದ್ದು ಬೆಳೆಗೆ ನೀವು ಬೇಕಾಗಿತ್ತಂದ್ರೆ 200 ಗ್ರಾಮ್ ರೈಜೋಬಿಯಮನ್ನು 1 ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದೇ ರೀತಿ ಹೆಸರಿಗೂ ಸಹಿತ 200 ಗ್ರಾಮ್ ರೈಜೋಬಿಯಮ್ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು,
ಏನಂದ್ರೆ ಯೂರಿಯಾ ಬದಲಾಗಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಲಭ್ಯ ಅದಾವಂತ. ಈಗ ಉದಾಹರಣೆಗೆ ಇದು ರೈಜೋಬಿಯಮ್ ಏನು ಕೆಲಸ ಮಾಡ್ತದಪ್ಪ ಅಂತಂದ್ರೆ ಆ ಬೇರುಗಳು ಏನು ಬರ್ತಾವಲ್ಲ ಅದ್ರ ಮೇಲೆ ನಾಡ್ಯೂಲ್ಸ್ ಅಂತೀವಿ ನಾವು. ನಾಡ್ಯೂಲ್ಸ್ ಅಂದರೆ ಗಂಟುಗಳ ಫಾರ್ಮೇಷನ್ ಆಗಿ ಅಂದ್ರೆ ಗಂಟುಗಳಾಗಿ ಅದರಲ್ಲಿ ರೈಜೋಬಿಯಮ್ ಅಣುಗಳು ಈ ವಾತಾವರಣದಲ್ಲಿ ಒಂದು 78% ನೈಟ್ರೋಜನ್ನ ಇರ್ತೈತೆ, ಅಂದರೆ ಯೂರಿಯಾ ಗೊಬ್ಬರನೇ ಇರ್ತದೆ. ಅದನ್ನು ಹೀರ್ಕೊಂಡು ತಮ್ಮಲ್ಲಿ ಫಿಕ್ಸ್ ಮಾಡಿ ಬೆಳೆಗಳಿಗೆ ಒದಗಿಸಿದಾಗ ನಮಗೆ ಯೂರಿಯಾ ಆಗಲಿ DAP ಆಗಲಿ ಬೇಕಾಗುವಂಥ ಪ್ರಮಾಣ ಒಂದು 25% ಕಡಿಮೆ ಆಗ್ತದೆ. ಅದರಿಂದ ಸಹಿತ ನಾವು ವಾತಾವರಣ ರಕ್ಷಿಸ್ಬೋದು. ಆಮೇಲೆ ಇವೆಲ್ಲ ಕಡಿಮೆ ಖರ್ಚಿನ ನಿಮಗೆ ಒಂದು 10-15 ರೂಪಾಯಿದಾಗ ಒಂದು ಎಕರೆದ್ದು ಬೇಕಾಗುವಂಥ ಸಾಮಗ್ರಿಗಳು ಸಿಕ್ಬಿಡ್ತಾವೆ. ಅದಕ್ಕೆ ಮುಂದೆ ಸಾವಿರಾರು ಗಂಟಲೆ ನೀವು ಖರ್ಚು ಮಾಡೋ ಬದಲಿ ಈಗ 10-15 ರೂಪಾಯಿದಲ್ಲಿ ನೀವು ಬೀಜೋಪಚಾರ ಮಾಡಬೇಕು. ಅದೇ ಯಾವ್ದಾದ್ರು ಇದು ಜೋಳ ಬಿತ್ತನೆ ಮಾಡೋರಿದ್ರೆ ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅದನ್ನು ಅಥವಾ ಪೊಟ್ಯಾಷಿಯಂ ನೈಟ್ರೇಟ್ ಅಂತೀವಿ, ಅದನ್ನು ನೀವು ಉಪಚಾರ ಮಾಡಿದ್ರಿ ಅಂದ್ರೆ ನಿಮಗೆ ಮುಂದೆ ಬರ ಅಂದರೆ ಮಳೆ ಹೋದರೂ ಸಹಿತ ಬೇರುಗಳು ತಡ್ಕೋತಾವೆ, ಅಂದರೆ ಡೀಪಾಗಿ ಹೋಗಿ ಅದನ್ನು ಬರ ನಿರೋಧಕತೆ ಅಂತೇವೆ, ಅದನ್ನು ಸಹಿತ ನಾವು ಬೀಜೋಪಚಾರದಿಂದ ನಿರ್ವಹಿಸ್ಬೋದು. ಹೀಗೆ ನೀವು ಯಾವುದೇ ಬೀಜ ಇರಲಿ ಅದನ್ನು ಬಿತ್ತನೆ ಮಾಡೋ ಮುಂದೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಕಡ್ಡಾಯ ವಿಷಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜ ಖರೀದಿಕ್ಕಿಂತ ಮೊದಲು ಬೀಜೋಪಚಾರದ ಮೆಟೀರಿಯಲ್ಗಳನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆಗೆ ಒಂದು ದಿನ ಮುಂಚೆ ನೀವು ಬೀಜೋಪಚಾರಗಳನ್ನು ಕೈಗೊಂಡಿದ್ದಾಗಿರಲಿಲ್ಲ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಈ ಮೂಲಕ ರೈತರಲ್ಲಿ ಮನವಿ ಮಾಡ್ಕೋತಾರೆ. ಸರ್, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು? ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಹೇಳೋದಂದ್ರೆ ಇವತ್ತಿನ ದಿವಸ ಕೃಷಿ ಒಳಗೆ ಹೆಜ್ಜೆಗೆ ಇವತ್ತಿನ ದಿವಸ ಸಮಸ್ಯೆಗಳದಾವೆ. ನಿಜ. ರೈತ ಬಾಂಧವರಿಗೆ ಹೆಜ್ಜೆಗೆ ಅವ್ರಿಗೆ ಸಮಸ್ಯೆ. ಒಮ್ಮೆ ಒಂದು ವರ್ಷ ಅತಿವೃಷ್ಟಿ ಆಗುತ್ತೆ, ಒಂದು ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, ಒಂದು ವರ್ಷ ಯಾವುದೋ ಹೊಸ ಒಂದು ಕೀಡೆ ಬಂದ್ಬಿಡ್ತಾವ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕವಲದಾರಿಯಾಗದೆ ಅಂತಕೊಂಡು ನಾವು ಹೇಳ್ತೇವೆ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರೋದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡ್ಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡ್ಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಈ ಭಾರಿ ರೈತರ ತಿಳ್ಕೊಬೇಕಿದು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತು ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು ಬೇಡ. ಈಗ BT ಕಾಟನ್ ಒಂದು 25-30 ವರ್ಷದಿಂದ BT ಕಾಟನ್ ಇರಲಿಲ್ಲ. 1998 ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶಿ ತಳಿಗಳನ್ನು ಬೆಳಿತಿದ್ದೆವು. ಈ BT ಕಾಟನ್ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದೆ, ಕಾಟನ್ ಇಂಡಸ್ಟ್ರಿ. ಹೌದಲ್ರಿ? ಅದರಲ್ಲಿ ಏನು ಮಾಡಿದೀವಿ ಅಂದರೆ BT ಜೀನ್, ಈ ಪಿಂಕ್ ಬೋಲ್ವರ್ಮ್ ಅಂತ ಬರ್ತದೆ. ಪಿಂಕ್ ಬೋಲ್ವರ್ಮ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ. ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ ಭಾರಿ ಡ್ಯಾಮೇಜ್ ಮಾಡ್ತದೆ. ಅದು ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳನೇ ಬರಬಾರ್ದು. ಒಂದು 100 ದಿವಸ ಜೆನೆಟಿಕ್ ರೆಸಿಸ್ಟೆನ್ಸ್ ಅದರಲ್ಲಿ ಬರಬೇಕು ತಿಳ್ಕೊಂಡು ಏನು ಮಾಡಿದೆವು? BT ಜೀನ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ DAP, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರೊಳಗೆ ಫ್ಲವರಿಂಗ್ ಆಗಲ್ಲ ಅಂಥ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೀವಲ್ಲ. ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು. ತಿಳ್ರಿ. ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನು ಎಣ್ಣೆ ಬಳಸ್ತೀವಲ್ಲ, ತಿನ್ನು ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಇವತ್ತು, ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಿ. ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ರೈತರಿಗೆ ಬೆಳಿ. ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ, ಕೆಮಿಕಲ್ಸು, ಟಾನಿಕ್ಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ. ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕಂತ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ನಮ್ಮ ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಮಿಷನ್ ಆನ್ ಆತ್ಮನಿರ್ಭರತಾ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು
ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತಕ್ಕಂಥದ್ದು, ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲ 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತ್ತೀರ್ಣ ಆಗ್ತಿದ್ರು, ಫೇಲ್ ಆಗ್ತಿದ್ರಲ್ಲ, ಅವ್ರನ್ನ ಕೃಷಿ ಕಡದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಆ ಕಾಲ ಈಗ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿದೆ. ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದ್ರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡ್ಬೋದು. ರೈತ ಬಾಂಧವರು ಕೂಡ ಕಾಲ ಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು, ತಂತ್ರಜ್ಞಾನವನ್ನು ಬಳಸ್ಕೊಂಡು, ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ, ಯೂನಿವರ್ಸಿಟಿ ಜೊತೆ, ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ಅಂತಕೊಂಡು ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ, ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿಗಳು ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲ ತೆರೆದಿರ್ತೈತಿ, ಯಾವತ್ತೂ ಅವರು ನಮ್ಮ ಸಂಪರ್ಕ ಮಾಡ್ಬೋದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೊಬೋದು, ಮತ್ತು ತಂತ್ರಜ್ಞಾನ ಕೂಡ ತಿಳ್ಕೊಬೋದು ಅಂತಕ್ಕಂಥದ್ದನ್ನು ಹೇಳಿ ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ರೈತರಿಗೆ ಏನೇನು ಮುಂಗಾರಂಗಮಲ್ಲಿ ಸಲಹೆಗಳು ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ವೇಣುಧ್ವನಿ ವಾಹಿನಿಯವರು ಮಾಡಿದ್ದೀರಿ. ತಮಗೆ ಕೃತಜ್ಞತೆಗಳು. ಆಮೇಲೆ ಈ ಜಿಲ್ಲೆಯ ಎಲ್ಲ ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಏನು ಸಲಹೆಗಳನ್ನ ಕೊಟ್ಟರು ಅವನ್ನ ಪಾಲನೆ ಮಾಡಿರಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಂದರೆ ರೈತ ಮಿತ್ರ ಕೇಂದ್ರಗಳು. ಅದಕ್ಕೆ ತಾವು ಬರೀ ಯಾವ್ದಾರ ಸಬ್ಸಿಡಿಗೋಸ್ಕರ ಮಾತ್ರ ಬರದೆ ತಂತ್ರಜ್ಞಾನದ ಸಂಬಂಧ ತಾವು ಸಂಪರ್ಕದಲ್ಲಿದ್ದು, ಆಮೇಲೆ ಅಡ್ವಾನ್ಸ್ ಆಗಿ ಅಂದ್ರೇನು ಯಾವುದೇ ಬಿತ್ತನೆ ಆಗಲಿ, ರೋಗ ಕೀಟ ಆಗಲಿ, ಅಲ್ಲಿ ಏನು ಮಾಹಿತಿಯನ್ನು ನಾವು ಪಡ್ಕೊಂಡು ಅದರಂತೆ ನೀವು ನಡ್ಕೊಂಡ್ರೆ ಕೃಷಿಯಲ್ಲಿ ಸಾಗುವಳಿ ವೆಚ್ಚ ಕಡಿಮೆ ಮಾಡ್ಬೋದು. ಆನಂತರ ನಿವ್ವಳ ಆದಾಯ ಅಂತ ಹೇಳ್ತೀವಿ. ಅಂದರೆ ಆದಾಯ ತಗೊಂಡು ಅದರಲ್ಲಿ ಹೆಚ್ಚಿಗೆ ಖರ್ಚು ಮಾಡೋದು ಉಪಯೋಗ ಇಲ್ಲ. ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೀರಿ ಅಂತೇಳಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿ, ನಾನು ಮತ್ತೊಮ್ಮೆ ರೈತ ಬಾಂಧವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.